ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಕೇಳಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಇದಾಗಿರುತ್ತೆ. ಇಲ್ಲಿ ನಾನು ನಿಮಗೆ ನೀವು ಕೇಳಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್, ಶಾರ್ಟ್ ಟರ್ಮ್ ಎಲ್ಲದರ ಬಗ್ಗೆ ಪ್ರಶ್ನೆಗಳನ್ನು ತಗೊಂಡು ನಾನು ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ಯಾವುದಾದ್ರೂ ಪ್ರಶ್ನೆ ಬಿಟ್ಟಿದ್ರೆ ಸಾರಿ, ಕ್ಷಮೆ ಇರಲಿ. ಮತ್ತು ಮುಂದಿನ ವಾರದ ಸೆಷನಲ್ಲಿ ಕೇಳಿ, ಪಕ್ಕ ಆನ್ಸರ್ ಮಾಡ್ತೀನಿ. ಮಿಸ್ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಓಕೆ ಸ್ನೇಹಿತರೆ, ಇದು ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ. ಇಲ್ಲಿ ನಾನು ಯಾವುದೇ ರೆಕಮೆಂಡೇಷನ್ ನೀಡುತ್ತಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ನೀವೇ ಜವಾಬ್ದಾರರಾಗಿರುತ್ತೀರ. ಹಾಗೆ ಇನ್ನೂ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ಗೆ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಟೆಲಿಗ್ರಾಮಲ್ಲಿ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಬನ್ನಿ ಒಂದೊಂದಾಗಿ ಕ್ವಶನ್ ಹೇಳ್ತಾ ಹೋಗ್ತೀನಿ. ಇದು Q&A ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಲೆಂತ್ ಇರುತ್ತೆ ವಿಡಿಯೋ. ನಿಮಗೆ ನಿಮ್ಮ ಕ್ವಶನ್ಗಳು ಸಹ ಇದರಲ್ಲಿ ಬರುತ್ತೆ ಆನ್ಸರು, ಅಥವಾ ನಿಮಗೇನಾದರೂ ಡೌಟು ಕೂಡ ನೋಡಿದಾಗ ಕ್ರಿಯೇಟ್ ಆದರೆ ಅಲ್ಲೂ ಕೂಡ ಸಾಲ್ವ್ ಆಗುತ್ತೆ. ಎಲ್ಲವನ್ನು ಕೂಡ ಆರಾಮಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಏನಾರ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಮತ್ತೆ ನಾನು ಕ್ಲಾರಿಫೈ ಕೊಡ್ತೀನಿ. ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ ಜಗನ್ನಾಥ್ ಅವ್ರು ಕೇಳಿದ್ದಾರೆ, HDFC ಹಾಗೂ HDFC ಬ್ಯಾಂಕ್ ಶೇರ್ CAGR ಆರ್ ಲೆಸ್ ಬಟ್ ದೇರ್ ಕ್ವಾರ್ಟರ್ಲಿ ಆ್ಯಂಡ್ ಇಯರ್ಲಿ ಪ್ರಾಫಿಟ್ಸ್ ಆರ್ ಗುಡ್, ವಾಟ್ ಮೇಕಿಂಗ್ ದೆಮ್ CAGR ಲೆಸ್? ಹೌದು, ಶೇರ್ ಪ್ರೈಸ್ ತುಂಬ ಕಡಿಮೆ ಆಗ್ತಾ ಇದೆ. HDFC ಹಾಗೂ HDFC ಬ್ಯಾಂಕು ಅವರ ಪ್ರಾಫಿಟ್ ನೀವು ಹೇಳಿದ್ದು ಕರೆಕ್ಟ್ ಇದೆ. ಹೌದು, ಪ್ರಾಫಿಟ್ಟು ಮತ್ತು ಇಯರ್ಲಿ ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೋಡಬೇಕಾಗುತ್ತೆ, ಅನಾಲಿಸಿಸ್ ಮಾಡಬೇಕು. ಇದು ಪ್ರೈಸ್ ಡೌನ್ ಆಗ್ತಿದೆ ಅಂತಂದರೆ ಇದು ಬೇರೆದಕ್ಕೆ ಸ್ವಿಚ್ ಆಗಬೇಕು ಬೇಡವೋ ಅನ್ನೋದು ಬಹಳ ಇಂಪಾರ್ಟೆಂಟು. ಮೇನ್ ರಿಟರ್ನ್ ಹಾಗೆ ROE, ನೆಟ್ ಪ್ರಾಫಿಟ್ ಎಲ್ಲವನ್ನು ಕೂಡ ಗಮನ ಇರಿಸಬೇಕಾಗುತ್ತೆ. ಏನು ಸ್ವಲ್ಪ ದಿನ ಈಗ ಮಾರ್ಕೆಟ್ ಯೂಸ್ವಲಿ ಡೌನ್ ಇದೆ, ಹಾಗಾಗಿ ಡೌನ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೀವೇನಾದರೂ HDFC ಬ್ಯಾಂಕಲ್ಲಿ ತೊಗೊಂಡಿದ್ರೆ ಏನೂ ಭಯ ಪಡಬೇಡಿ, ಹೋಲ್ಡ್ ಮಾಡಿ. ನೆಕ್ಸ್ಟ್ ಫ್ಯೂಚರಲ್ಲಿ ಮತ್ತೆ ಇನ್ವೆಸ್ಟ್ ಮಾಡಬೇಕಲ್ವಾ, ಆಗ ನೀವು ಅನಾಲಿಸಿಸ್ ಮಾಡಬೇಕು. ಈಗ ಮಾಡಿದರೆ ಏನೂ ತೊಂದರೆ ಇಲ್ಲ. ಒಳ್ಳೆಯ ಬ್ಯಾಂಕು, ಒಳ್ಳೆಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರತಕ್ಕಂತಹ ಕಂಪನಿ, ಭಯ ಬೇಡ. ಈ ಮುಂದೆ ಏನಾರು ಮಾಡಬೇಕಂದಾಗ ನಾನು ಒಂದು 10-11 ಕಂಪನಿ ಹೇಳಿದ್ದೀನಿ Nifty 50 ಎಲ್ಲ ಬ್ಯಾಂಕಿಂಗ್ ಸೆಕ್ಟ್ರು. ಅದನ್ನು ಅನಾಲಿಸಿಸ್ ಮಾಡಿ, ಇಲ್ಲ ನಾಳೆಯ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬೇಕಾದ್ರೂ ನಾನು ಬಿಡ್ತಾ ಇದ್ದೀನಿ, ಅಲ್ಲಿ ನೀವು ಬೇಕಂದ್ರೆ ನೋಡ್ಬೋದು. ಹಾಗೆ ಮುಂದಿನ ಪ್ರಶ್ನೆ ಶಿವು ಅವರು ಕೇಳ್ತಾ ಇದ್ದಾರೆ, ಟ್ರಿಡೆಂಟ್ ಸ್ಟಾಕ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ಬೋದಾ ಸರ್? ನಾನು ಯಾವುದೇ ತರಹದ ಸಪೋರ್ಟ್ ಮಾಡೋದಿಲ್ಲ. ಯಾಕಂದರೆ ಚಿಕ್ಕ ಕಂಪನಿಗಳಿಗೆ ನಾನು ಅದು ಸಪೋರ್ಟ್ ಮಾಡಲ್ಲ. ಯಾಕೆ ನೀವು ಅನಿಸ್ಬೋದು, ಯಾಕೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ಸರ್? ನೋಡಿ, ನಾನು ಇಲ್ಲಿ ಎಲ್ಲರ ಕೋನವನ್ನು ನೋಡಿರ್ತೀನಿ. ಅಂದರೆ ನೀವು ಯಾರ್ಯಾರು ನೋಡ್ತಿರೋ ನನಗೆ ಗೊತ್ತಿಲ್ಲ. ನೀವು ಯಾವ್ಯಾವ ಒಂದು ಕ್ಲಾಸ್ ಅಂದರೆ ಲೈಕ್ ತುಂಬ ದುಡ್ಡಿರೋರು ಅಥವಾ ತುಂಬ ಇನ್ವೆಸ್ಟ್ ಮಾಡೋರು, ಕಡಿಮೆ ಇನ್ವೆಸ್ಟ್ ಮಾಡೋ, ಹಾಗಾಗಿ ನಾನಿಲ್ಲಿ ಸೇಫ್ ಅಂದರೆ Nifty 50 ಸ್ಟಾಕ್ಸ್ ಅಂದರೆ ತುಂಬ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರ್ತಕ್ಕಂತಹ ಕಂಪನಿ, ಅದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳೋದು. ಯಾಕಂದರೆ ಯಾವತ್ತೂ ಕೂಡ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪನಿಗಳು ಅಷ್ಟು ಬೇಗ ಲಾಸಿಗೆ ಬರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬೇಗ ಬರಲ್ಲ. ಅದು ಒಂದು ಇಂಡಿಕೇಷನ್ನು. ನಿಫ್ಟಿಯಿಂದ ಹೊರಗೆ ಬಂತು ಅಂದ ತಕ್ಷಣ ಆಗ ನೀವು ತೆಗೆದ್ರೆ ನೀವು ಸೇಫ್ ಆಗ್ತೀರಾ, ಅದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಟ್ರಿಡೆಂಟ್ ಅಂತಹ ಕಂಪನಿಗಳು, ಸಣ್ಣ ಕಂಪನಿಗಳಿಗೆ ಇನ್ವೆಸ್ಟ್ ಮಾಡೋದು ತುಂಬ ಡೇಂಜರು. ಹಾಗೆ ನೀವು ಬರೀ ಒಂದೇ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಇನ್ನೂ ಡೇಂಜರು. ಸೆಕ್ಟರ್ ವೈಸ್ ಅಲೋಕೇಶನ್ ಇರಬೇಕು. ಅಟ್ಲೀಸ್ಟು 6-7 ಕಂಪನಿಗಾರು ಇನ್ವೆಸ್ಟ್ ಮಾಡಿ, ದೊಡ್ಡ ಕಂಪನಿಗಳಿಗೆ ಇನ್ವೆಸ್ಟ್ ಮಾಡಿ. ತುಂಬ ಜನ ಕೇಳುವ ಪ್ರಶ್ನೆ ನನಗೆ ಕಮೆಂಟಲ್ಲಿ ದಿನ ಒಂದು ವಿಡಿಯೋದಲ್ಲಿ ಬರುತ್ತೆ, ಸರ್ ಅದನ್ನು ಇದನ್ನು ಈಗ ನೀವು ಸಣ್ಣ ಕಂಪನಿ, ಸಣ್ಣ ಪ್ರೈಸ್ ಇದೆ ಅಂತ ತೊಗೋಬೇಡಿ. ಯಾವತ್ತೂ ಕೂಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿ. ವಾಟ್ ಈಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್? ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಅಂದರೆ ಏನಪ್ಪ ಅಂತಂದರೆ ಟೋಟಲ್ ನಂಬರ್ ಆಫ್ ಶೇರ್ಸ್. ಅಂದರೆ ನಮ್ಮ ದೇಶದಲ್ಲಿ ಯಾವುದೋ ಒಂದು ಕಂಪ್ನಿ ಟೋಟಲ್ ಎಷ್ಟು ಶೇರ್ಸ್ ಇದೆ ಇಂಟು ಕರೆಂಟ್ ಪ್ರೈಸ್ ಮಾಡಿದಾಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಿಗುತ್ತೆ. ಏನು ನೀವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ರೆಡಿ ಇರುತ್ತೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ದೊಡ್ಡ ಮಾರ್ಕೆಟ್ ಕ್ಯಾಪಿಟಲ್ ಎಬೋ ಅಟ್ಲೀಸ್ಟ್ 25,000 to 30,000 crores ಮೇಲೆ ಇರ್ತಕ್ಕಂಥ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಿ. ದಯವಿಟ್ಟು ಚಿಕ್ಕ ಕಂಪ್ನಿಗೆ ಇನ್ವೆಸ್ಟ್ ಮಾಡಿಬಿಡಿ. ನೋಡಿ, ಬಿಫೋರ್ ಒಂದು ಕ್ವಶನ್ ಕೇಳಿದರೆ HDFC ಬ್ಯಾಂಕ್, ಅವ್ರಿಗೆ ನಾನು ಕ್ಲಾರಿಟಿ ಕೊಟ್ಟೆ, ಸರ್ ಏನು ತೊಂದರೆ ಇಲ್ಲ, ಹೀಗಿದ್ದರೆ ಭಯ ಪಡಬೇಡಿ, ನೆಕ್ಸ್ಟ್ ಮಾಡಬೇಕಾದ್ರೆ ಅನಾಲಿಸಿಸ್ ಮಾಡಿ ನೋಡೋಣ ಅಂತ ಹೇಳಿದ್ದೀನಿ. ಆ ಥರ ಇದ್ದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ನಾನು ನಿಮಗೆ ಅರ್ಥ ಆಗಲಿ ಅಂತಲೇ ಸ್ಟ್ರೆಸ್ ಕೊಟ್ಟು ಸ್ವಲ್ಪ ಲೆಂತ್ ವಿಡಿಯೋ ಆದ್ರೂ ನಿಮಗೆ ನಾನು ಕ್ಲಾರಿಟಿ ಕೊಡಬೇಕಂತ ಮಾಡ್ತಾ ಇರೋದು. ಓಕೆ, ಮುಂದಿನ ಪ್ರಶ್ನೆ ರಮೇಶ್ ಅವ್ರು ಕೇಳಿದರೆ, ಸರ್ DV ಸ್ಲ್ಯಾಬ್ ಶೇರ್ಸ್ ಲಾಂಗ್ ಟೈಮ್ ಪರ್ಚೇಸ್ ಮಾಡಬಹುದಾ? ಲಾಂಗ್ ಟರ್ಮ್. ಓಕೆ, DV ಸ್ಲ್ಯಾಬ್ ಒಂದು ಒಳ್ಳೆಯ ಕಂಪನಿ, ಫಾರ್ಮಾಸ್ಯೂಟಿಕಲ್ ಕಂಪನಿ. ಪರ್ಸೆಂಟೇಜ್ ಸ್ವಲ್ಪ ರಿಸ್ಕು ಜಾಸ್ತಿ ಫಾರ್ಮಾಸ್ಯೂಟಿಕಲ್ ಕಂಪನಿ, ಹಾಗಾಗಿ ನೀವು ಅಲ್ಲಿ ಇರಬಾರ್ದು ಅಂತ ಇಲ್ಲ, ಸ್ವಲ್ಪ ಕಡಿಮೆ ಪರ್ಸೆಂಟೇಜ್. ಲೈಕ್ ಈಗ ನೀವೇನಾದರೂ 10 ಶೇರಿಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಈಕ್ವಲ್ ಅಮೌಂಟಲ್ಲಿ ಒಂದು ಸ್ವಲ್ಪ ಕಡಿಮೆ ಹಾಕಿ, 10 ಸೆಕ್ಟರಲ್ಲಿ ಅಥವಾ ಹಾಗಾಗಿ ನೋಡಿ ಗಮನವಿಡಿ, ಸ್ವಲ್ಪ ಮಾಡಿ. DV ಸ್ಲ್ಯಾಬ್ ಪರವಾಗಿಲ್ಲ, ಚೆನ್ನಾಗಿದೆ.
ಅನಾಲಿಸಿಸ್ ನೀವು ಮಾಡಬೇಕು. ನಾನು ಬೇಕಂದರೆ ಸಾಧ್ಯವಾದರೆ ಡಿ ವಿ ಸ್ಲ್ಯಾಬ್ ಬಗ್ಗೆ ಮಾಡ್ತೀನಿ ಮುಂದಿನ ವಾರದಲ್ಲಿ ಯಾವುದಾದ್ರೂ ಒಂದಿನ. ಐ ಥಿಂಕ್ ಆ ವಿಡಿಯೋ ನೋಡಿಬಿಟ್ಟು ಬೇಕಾದ್ರೆ ನೀವು ಡಿಸೈಡ್ ತೊಗೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಮಹೇಶ್ ಅವ್ರು ಕೇಳಿದರೆ, ಇಟ್ಸ್ ವೆರಿ ಮಚ್ ಇನ್ಫಾರ್ಮೇಟಿವ್ ಆ್ಯಂಡ್ ಮೈ ಸಜೆಷನ್ ಟು ಮೆನ್ಷನ್ ಪ್ರೆಸೆಂಟ್ ಶೇರ್ ಪ್ರೈಸ್ ಟು ಕಂಪನಿ ಆ್ಯಂಡ್ ರಿಟರ್ನ್ ಇನ್ 3 years. ಹೌದು, ನೀವು ಕೇಳಿರೋ ಪ್ರಶ್ನೆಯಲ್ಲಿ ನಾನು ಇನ್ಫಾರ್ಮೇಷನ್ ಕೊಟ್ಟಿರೋ 3 years ರಿಟರ್ನ್ ಪ್ರೆಸೆಂಟ್ ಪ್ರೈಸ್ ಶೇರಿಂದನೇ ನಾನು ಲೆಕ್ಕ ತೊಗೊಂಡಿರೋದು. ಇವತ್ತಿಂದ ಹಿಡಿದು 3 ವರ್ಷದ ಹಿಂದೆ ಇಷ್ಟೆಷ್ಟು ಪರ್ಸೆಂಟ್ CAGR ರಿಟರ್ನ್ ಕೊಟ್ಟಿದೆ ಅಂತಲೇ ನಾನು ಕೊಟ್ಟಿರೋದು ಡೇಟಾ, ಅದು ಕರೆಕ್ಟ್ ಇದೆ. ಹಾಗೆ ಮುಂದಕ್ಕೆ ಹೋಗೋದಾದರೆ ಅಮೃತ್ ರಾಜ್ ಅವರು, ಥ್ಯಾಂಕ್ಸ್ ಫಾರ್ ದ ಡೀಟೇಲ್ ಅನಾಲಿಸಿಸ್. ಐ ಪರ್ಚೇಸ್ಡ್ ಅದಾನಿ ಪವರ್ ಅಟ್ ಆನ್ ಅವರೇಜ್ ಆಫ್ 280, 150 shares ಆ್ಯಂಡ್ ಆಲ್ಸೋ ಕೋಲ್ ಇಂಡಿಯಾ ಅವರೇಜ್ ಆಫ್ 187, 60 shares. ಆಯ್ತು, ಅದನ್ನು ಮುಂದೆ ಏನಪ್ಪ ಅಂದರೆ ನಾನು ಇದನ್ನು ಈಗ ಹೋಲ್ಡ್ ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ ಸೆಲ್ ಮಾಡಬೇಕಂತ ಕೇಳಿದ್ದಾರೆ. ಸಾರಿ, ಅದು ನಾನು ಸ್ಕ್ರೀನ್ಶಾಟ್ ತೊಗೋಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹಂಗಾಗಿ ಅಲ್ಲಿಗೆ ಕಟ್ ಆಗಿದೆ. ಸೊ ಅವ್ರು ಅದನ್ನು ಕೇಳಿದ್ದಾರೆ. ಕ್ವಶನ್ ಏನು, ಈ ಶೇರ್ಸ್ ಇದೆ, ನಾನು ಬೈ ಮಾಡಬೇಕಾ ಅಥವಾ ಸೆಲ್ ಮಾಡಬೇಕಾ, ಸಾರಿ ಹೋಲ್ಡ್ ಮಾಡಬೇಕಾ ಸೆಲ್ ಮಾಡಬೇಕಾ ಅಂತ ಕೇಳಿದ್ದಾರೆ. ತುಂಬ ರಾಂಗ್ ಡಿಸಿಷನ್. ಅದಾನಿ ಪವರ್ ರಿಟರ್ನು ನೀವು 280 ರೂಪಾಯಿಗೆ ಅವರೇಜು 150 ಶೇರ್ ಅಂತ ಹೇಳಿದ್ದೀರಾ. ನೀವು ನೋಡಿ, ಐ ಥಿಂಕ್ ನೀವು ಕಂಟಿನ್ಯೂ ಮಾಡಬೇಕು ಅಂದರೆ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಪಿ ರೇಷೋ ತುಂಬ ಡೇಂಜರ್ ಇದೆ ಅದಾನಿ ಪವರ್ಗೆ. ನೋಡಿ, ಪಿ ರೇಷೋದಲ್ಲೇ ನಾನು ಬೇಡ ಅಂತ ಹೇಳ್ಬೋದು, ಬಟ್ ನೀವು ಅನಾಲಿಸಿಸ್ ಮಾಡಬೇಕು. ತುಂಬ ನನಗೆ ಓಕೆ ಆಗ್ತಾಯಿಲ್ಲ. ಫಸ್ಟ್ ನೋಡಿ, ಸಿಂಪಲ್ಲಾಗಿ ತಿಳ್ಕೊಳ್ಳಿ. ಅಷ್ಟೊಂದು 150 ಶೇರ್ಸ್ನೆಲ್ಲ ಒಂದೊಂದು ಕಂಪನಿಗೆ ಇನ್ವೆಸ್ಟ್, 150 ಶೇರ್ ಒಂದು ಕಂಪನಿದು ಅಂದರೆ ತುಂಬ ಅಮೌಂಟ್ ಆಯಿತು. ನಿಮ್ಮಲ್ಲಿರ್ತಕ್ಕಂಥ ಅಮೌಂಟ್ನ ಡೈವರ್ಸಿಫೈ ಮಾಡಬೇಕು. ಇಲ್ಲಿ ಇಷ್ಟು 10 ಕಂಪನಿ 8 ಕಂಪ್ನಿಗೆ ಇನ್ವೆಸ್ಟ್ ಮಾಡಿ, ಬರೀ 2 ಕಂಪ್ನಿಲಿ ನಿಮ್ಮೆಲ್ಲ ಮೊತ್ತ ಇನ್ವೆಸ್ಟ್ ಮಾಡಿದ್ದೀರಾ. ಅದರಲ್ಲೂ ಕೋಲ್ ಇಂಡಿಯಾ ಅಂತ ಹೇಳ್ಕೊಳೋಂಥ ರಿಟರ್ನ್ ಇಲ್ಲ, ನನಗೆ ಇಷ್ಟನೂ ಕೂಡ ಇಲ್ಲ. ಹಂಗಂದ ತಕ್ಷಣ ನಾನು ಪಬ್ಲಿಕಲ್ಲಿ ಹೇಳ್ಬಾರ್ದು, ಬಟ್ ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಳೋದ್ರಿಂದ ನಾನು ಇಲ್ಲಿ ಹೇಳ್ತಾ ಇರೋದು 60 ಶೇರ್ಸ್ ತೊಗೊಂಡಿದ್ದೀರಾ, ಹಂಗಾಗಿ ನನಗೆ ಭಯ ಆಗ್ತಾಯಿದೆ. ಸ್ವಲ್ಪ ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಇಲ್ಲ ನನ್ನ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಐ ಥಿಂಕ್ ನಾನು ಫುಲ್ ಗೈಡೆನ್ಸ್ ಕೊಟ್ಟರೆ ಬೆಸ್ಟ್ ಬೇಕು ಅನ್ನೋದಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಭೀಮಪ್ಪ ಅವ್ರು ಕೇಳ್ತಿದ್ದಾರೆ, ಏಷ್ಯನ್ ಪೇಂಟ್ ಪ್ರೈಸ್ ವ್ಯಾಲ್ಯೂ 1 ರೂಪಾಯಿ, ಇದನ್ನು ಸ್ಪ್ಲಿಟ್ ಮಾಡಿದಾಗ ಎಷ್ಟಾಗುತ್ತೆ ಸರ್? ಮೊದಲು 10 ರೂಪಾಯಿ ಇದ್ದಿದ್ದು 5 ರೂಪಾಯಿ ಮಾಡ್ತಾರೆ, 5 ರೂಪಾಯಿ ಇದ್ದಿದ್ದು 1 ರೂಪಾಯಿ ಮಾಡ್ತಾರೆ, ಮತ್ತೆ ಸ್ಪ್ಲಿಟ್ ಕೊಟ್ಟಾಗ ಎಷ್ಟಾಗುತ್ತೆ? ವೆರಿ ಗುಡ್ ಕ್ವಶನ್, ತುಂಬ ಚೆನ್ನಾಗಿದೆ ಕ್ವಶನ್. ಯಾಕಂದರೆ ನೀವು ಅಷ್ಟು ಅನಾಲಿಸಿಸ್ ಮಾಡಿದ್ದೀರ ಅನ್ನೋಕ್ಕೆ ನನಗೆ ಖುಷಿಯಾಗುತ್ತೆ ಹೇಳೋದಕ್ಕೆ. ಭೀಮಪ್ಪ ಅವರೇ, ಏಷ್ಯನ್ ಪೇಂಟಿಗೆ 1 ರೂಪಾಯಿ ಫೇಸ್ ವ್ಯಾಲ್ಯೂ ಇದ್ದರೆ ಮುಗೀತು, ಮತ್ತೆ ಸ್ಪ್ಲಿಟ್ ಮಾಡೋ ಚಾನ್ಸ್ ಇಲ್ಲ, ಮಾಡೋಕ್ಕೂ ಬರಲ್ಲ. ಯಾಕಂದರೆ 1 ರೂಪಾಯಿ ಮತ್ತೆ ಅದು 50 ಪೈಸೆ ಎಲ್ಲ ಪೈಸೆ ಲೆಕ್ಕಕ್ಕೆ ಮಾಡಲ್ಲ. ಈಗ 10 ರೂಪಾಯಿದ್ದು 5 ರೂಪಾಯಿ ಆಯಿತು, 5 ರೂಪಾಯಿದ್ದು 1 ರೂಪಾಯಿ. ಈಗ ಏನಿದ್ರು ಬೋನಸ್ ಕೊಡ್ತಾ ಹೋಗ್ತಾರೆ. ಫೇಸ್ ವ್ಯಾಲ್ಯೂ 1 ರೂಪಾಯಿ ಫಿಕ್ಸ್, ಅದ್ರ ಮೇಲೆ ಮತ್ತೆ ಸ್ಪ್ಲಿಟ್ ಮಾಡೋದಿಲ್ಲ. ಓಕೆ, ಮತ್ತು ಮುಂದಿನ ಪ್ರಶ್ನೆ ಹೋಗೋದಾದರೆ ಚನ್ನಬಸು ಕೇಳಿದರೆ, ಮುತ್ತೂಟ್ ಫಿನಾನ್ಸ್ ಆ್ಯಂಡ್ ಬರ್ಜರ್ ಪೇಂಟ್ ಅನ್ಕೊತೀನಿ, ಬರ್ಜರ್ ಪೇಂಟ್ ಹೋಲ್ಡ್ ಮಾಡ್ಬೋದಾ? 2 ಶೇರ್ಸ್ನಲ್ಲಿ ಆಲ್ರೆಡಿ 25% ಲಾಸ್ನಲ್ಲಿದೆ ಸರ್. ಹೌದು, ಇದು ನೀವು ಏನು ಲಾಂಗ್ ಟರ್ಮು ಶಾರ್ಟ್ ಟರ್ಮು ಕೇಳಿಲ್ಲ. ಒಂದು ಲಾಂಗ್ ಟರ್ಮಿಗೆ ಅಂತ ಅಂದರೆ ಮುತ್ತೂಟ್ ಫಿನಾನ್ಸ್, ಬರ್ಜರ್ ಪೇಂಟ್ಸ್ ಎಲ್ಲ ನಿಫ್ಟಿ 50 ಸ್ಟಾಕ್ಸ್ ಎಲ್ಲ ನನ್ನ ವೀಡಿಯೋದಲ್ಲಿ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಹೇಳಿರ್ತೀನಿ. ಲಾಂಗ್ ಟರ್ಮ್ ಅಂತಂದರೆ ಎಂಥ ಕಂಪ್ನಿ ಅಂತ ಈ ಕಳೆದ ಒಂದು ಕ್ವಶನಲ್ಲೂ ಕೂಡ ಹೇಳಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಣ್ಣ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಯಾಕೆ ಮುತ್ತೂಟ್ ಫಿನಾನ್ಸೇ ಬೇಕು ನಿಮಗೆ? ಫಿನಾನ್ಸ್ ಸೆಕ್ಟ್ರಲ್ಲಿ ನಿಫ್ಟಿ 50 ಎಷ್ಟು ಕಂಪ್ನಿ ಇದ್ದಾವೆ, ಹಿಂಗೆ ಬಾಯಲ್ಲೇ ಹೇಳ. ಕೊಟ್ಯಾಕ್ ಬ್ಯಾಂಕ್ ಇದೆ, HDFC ಬ್ಯಾಂಕ್ ಇದೆ, ಬಜಾಜ್ ಫಿನಾನ್ಸ್ ಇದೆ, ಬಜಾಜ್ ಫಿನ್ಸರ್ವ್ ಇದೆ, ಬಜಾಜ್ ಹೋಲ್ಡಿಂಗ್, ಎಷ್ಟು ಕಂಪನಿಗಳಿದೆ. ಅಷ್ಟೊಂದು ಫಿನಾನ್ಸ್ ಬಿಟ್ಟು ಮುತ್ತೂಟಿಗೆ ಯಾಕೆ ಹೋಗಿದ್ದೀರಾ? 25% ಲಾಸ್ ಅಂತ ಹೇಳಿದ್ದೀರಾ. ಹೌದು, ಮಾರ್ಕೆಟ್ ತುಂಬ ಡೌನ್ ಆಗಿದೆ. ಇವಾಗ ನಿಮ್ಗೆ ಆಲ್ರೆಡಿ IL ತೊಗೊಂಡಿದ್ರೆ 25% ಲಾಸ್ ಆಗೋದ್ರಲ್ಲಿ ಏನೂ ಡೌಟ್ ಇಲ್ಲ. ಹಾಗೆ ಬರ್ಜರ್ ಪೇಂಟ್ ಕೂಡ ನಾನು ರೀಸೆಂಟಾಗಿ ಅದರ ಇದು ಎಷ್ಟೆಷ್ಟು ಪರ್ಸೆಂಟೇಜ್ ಡೌನ್ ಆಗಿದೆ ಅಂದಾಗೂ ಕೂಡ ಅಲ್ಲೂ ನಾನು ಬರ್ಜರ್ ಪೇಂಟ್ ಕಮ್ಮಿನೇ ಇರುತ್ತೆ. ಯಾಕೆ? ಪೇಂಟಿಂಗ್ ಸೆಕ್ಟರಲ್ಲಿ ಲೀಡರ್ ಯಾರು? ಪೇಂಟಿಂಗ್ ಸೆಕ್ಟರ್ ಪಿಯರ್ ಕಂಪನಿ ನೋಡಿ. ಪೇಂಟಿಂಗ್ ಸೆಕ್ಟ್ರಲ್ಲಿ ಲೀಡರ್ ಯಾವತ್ತು ಏಷ್ಯನ್ ಪೇಂಟೇ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈ ಥರ ನೀವು ತಪ್ಪನ್ನು ಮಾಡಬೇಡಿ ದಯವಿಟ್ಟು. ನನ್ನ ಅಟ್ಲೀಸ್ಟ್ ಆದರೂ ಕೂಡ ನನ್ನ ವಿಡಿಯೋ ನೋಡಿ ಸ್ವಲ್ಪ ಚೇಂಜಸ್ ಆಗಿ. ತುಂಬ ಈ ಥರ ನೋಡಿ, ಮಾರ್ಕೆಟ್ ಬಿದ್ದಾಗ ಅದರ ಎದ್ದೊಳೋದು ತುಂಬ ಕಷ್ಟ ಆಗುತ್ತೆ. ಅವೆಲ್ಲ ನೀವು ನೋಡಬೇಕು, ಅವೆಲ್ಲ ರಿಸ್ಕು. ದಯವಿಟ್ಟು ಗಮನ ಬಿಟ್ಟು ಇನ್ವೆಸ್ಟ್ ಮಾಡಿ. ಓಕೆ, ಕಿರಣ್ ಅವ್ರು ಕೇಳಿದರೆ, ಸರ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಷೇರುಗಳ 5 years, 3 years, 10 years CAGR ಅನ್ನು ತಿಳಿಸಿ. ವೆರಿ ಯೂಸ್ಫುಲ್ ಆ್ಯಂಡ್ ಗುಡ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬಗ್ಗೆ ನಾನು ಮಾಡ್ತೀನಿ, ಮಾಡೋದಕ್ಕೇನಲ್ಲ. ಬಟ್ ಅದ್ರ ಬಗ್ಗೆ ಅಷ್ಟು ಗಮನ ಕೊಡಬೇಡಿ. ಯಾಕೆ ನಾನು ಕೊಡಬೇಡಿ? ಕೊಡಿ, ತಪ್ಪಿಲ್ಲ. ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅಟ್ಲೀಸ್ಟ್ 60 to 70% ನಿಫ್ಟಿ 50 ಲಾರ್ಜ್ ಕ್ಯಾಪಲ್ಲೇ ಇರಬೇಕು. ನೀವೇನೋ ರಿಸ್ಕ್ ತೊಗೊತೀನಿ, ನಾನು ರಿಸ್ಕಿ ರೆಡಿ ಇದ್ದೀನಿ ಅಂದರೆ ಮಿಡ್ಗೋಗಿ. ಸ್ಮಾಲ್ ಅಂತೂ ಬೇಡ. ಶೇರ್ಸಲ್ಲಿ ಸ್ಮಾಲ್ ಕ್ಯಾಪೆಲ್ಲ ತುಂಬ ರಿಸ್ಕು ಬೇಡ. ಅಷ್ಟು ನಿಮಗೆ
ಬೇಕೇ ಬೇಕು, ತುಂಬ ದುಡ್ಡು ಇನ್ವೆಸ್ಟ್ ಮಾಡ್ತೀರಿ ಅಂತಂದರೆ ಕೊಡ್ತೀನಿ, ನನಗೇನಿಲ್ಲ. ಆ ಡೇಟಾ ನಾನು ಒಂದು 2 ಅವರ್ಸ್ ಕೆಲಸ ಮಾಡಿದರೆ ನನಗೆಲ್ಲ ಡೇಟಾ ತಗೊಂಡು ನಿಮಗೆ ಶೇರ್ ಮಾಡೋದ್ರಲ್ಲಿ ಏನು ಸಂಶಯವಿಲ್ಲ, ಮಾಡೋಣ, ತಪ್ಪಿಲ್ಲ. ಬಟ್ ಗಮನವಿರೋದು ನೀವು ನಿಫ್ಟಿ 50ಯಲ್ಲೇ ಮಾಡಬೇಕು. ಅಟ್ಲೀಸ್ಟ್ 70% ನಿಫ್ಟಿ 50, ಇನ್ನು 30% ಮಿಡ್ ಕ್ಯಾಪ್. 30 ಜಾಸ್ತಿ ಆಯಿತು, 20% ಹಾಕಿ. ನನಗೆ ಬೇಡ ಅಂತ ಎಷ್ಟೊಂದು ಸರಿ ಹೇಳ್ತೀನಿ. ನೀವೇನೋ ಮಿಡ್ಡು ಬೇಕು ನನಗೆ ಅಂತ ಕೇಳಿದ್ದಕ್ಕೆ ಅಷ್ಟು ಹಾಕ್ಬೋದು. ಬಟ್ ಮ್ಯಾಕ್ಸಿಮಮ್ ಲಾರ್ಜ್ ಕ್ಯಾಪ್ ನಿಫ್ಟಿ 50ಯಲ್ಲೇ ಇನ್ವೆಸ್ಟ್ ಮಾಡಿ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಟ್ರೂತ್ ಅವ್ರು ಕೇಳಿದ್ದಾರೆ, ಸರ್ ಸ್ಟಾಕ್ ಪ್ರೈಸ್ ವಿಲ್ ಗೋ ಅಪ್ ಆರ್ ಡೌನ್ ಡ್ಯೂ ಟು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್, ಬಟ್ ವೆನ್ ದ ಕಂಪನಿ ಗಿವ್ಸ್ ಎ ಡಿವಿಡೆಂಡ್ ವೈ ಇಟ್ಸ್ ವಿಲ್ ಕರೆಕ್ಟ್ ಇನ್ ಸ್ಟಾಕ್ ಪ್ರೈಸ್. ಸರಿ, ನೀವು ಸ್ಟಾಕ್ ಪ್ರೈಸ್ ಅಪ್ಪು ಡೌನ್ಗೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂತ ಹೇಳಿದ್ದೀರಾ, ವೆರಿ ಗುಡ್, ಕರೆಕ್ಟಾಗಿ ಹೇಳಿದ್ದೀರಾ. ಬಟ್ ಡಿವಿಡೆಂಟ್ ಏನಕ್ಕೆ ಹೆಂಗೆ ಪೇ ಮಾಡ್ತಾರೆ, ಯಾವ ಪ್ರೈಸ್ ಕರೆಕ್ಟ್ ಪ್ರೈಸ್ ಇದ್ದಾಗ ಮಾತ್ರ ಮಾಡ್ತಾರಾ ಏನು? ನೋ. ಫಸ್ಟು ಇಲ್ಲಿ ನಾವು ಡಿವಿಡೆಂಟ್ ಕೊಡೋದು ಅವರ ಕಂಪನಿಗೆ ಡಿಸೈಡ್ ಮಾಡುತ್ತೆ ಮ್ಯಾನೇಜ್ಮೆಂಟ್. ಈ ಡಿವಿಡೆಂಟ್ ಕೊಡಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಬಟ್ ಕಂಪನಿ ಚೆನ್ನಾಗಿ ರನ್ ಆದಾಗ ಅವ್ರಿಗೊಂದು ಆಸೆ ಬಂದೇ ಬರುತ್ತೆ. ಆಗ ಎಕ್ಸಾಂಪಲ್ಗೆ ಒಂದು ವೆಜಿಟೇಬಲ್ಸ್ ಎಕ್ಸಾಂಪಲ್ ಕೊಡ್ತೀನಿ. ಟೊಮೊಟೊ ರೇಟು ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಹೆಂಗೆ? ಅಲ್ಲಿ ಬೆಳೆಗಾರರು ಮತ್ತು ಕೊಂಡುಕೊಳ್ಳೋರು ಮತ್ತು ಮಾರೋರು, ಕೊಂಡುಕೊಳ್ಳುವವರು ಮಾರುವವರ ಡಿಮ್ಯಾಂಡ್ ಜಾಸ್ತಿ ಆದರೆ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಏನಕ್ಕೆ? ಮಾರ್ಕೆಟಲ್ಲಿ ಇವ್ರು ಹೇಳಿರೋದು ಕರೆಕ್ಟ್ ಇದೆ, ಸಪ್ಲೈ ಆ್ಯಂಡ್ ಡಿಮ್ಯಾಂಡು. ಹಾಗೆಯೇ ಮೀನ್ ನಿಮಗೆ ಜಾಸ್ತಿ ಡಿಮ್ಯಾಂಡ್ ಇತ್ತು ಅಂದರೆ ಪ್ರೈಸ್ ಆಟೋಮೆಟಿಕಲಿ, ಈಗ ಟೊಮೊಟೊ ಎಲ್ಲ ಕಡಿಮೆ ಬೆಳೆದಿದೆ ಬಟ್ ಡಿಮ್ಯಾಂಡ್ ಜಾಸ್ತಿ ಇದೆ ಅಂದರೆ ಪ್ರೈಸ್ ಆಟೋಮೆಟಿಕಲಿ, ಅದಕ್ಕೆ ನೋಡಿ ಎಷ್ಟೊಂದು ಸರಿ ಟೊಮೊಟೊ 80, 90, 100ಕ್ಕೆಲ್ಲ ಹೋಗುತ್ತೆ. ಒಂದೊಂದು ಸರಿ 10, 20ಕ್ಕೆ ಬರುತ್ತೆ. ಯಾಕೆ ಅಂದರೆ ಅದರ ಒಂದು ಬೆಳೆ ಒಂದೇ ಸರಿಗೆ ಜಾಸ್ತಿ ಬಂದಾಗ ಅದರ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಅದೇ ಬೆಳೆ ಕಮ್ಮಿ ಇದ್ದಾಗ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ, ಆವಾಗ ಪ್ರೈಸ್ ಅಪ್ ಆಗುತ್ತೆ. ಹಾಗಾಗಿ ಅದೇ ಥರ ಎಕ್ಸಾಂಪಲ್ ನೀವೇನಾದರೂ ಹೋಗಿ ಟೊಮೊಟೊ ತೊಗೊಂಡಾಗ ಒಂದೊಂದು ಸರಿ 4 ಟೊಮೊಟೊ ಎಕ್ಸ್ಟ್ರಾ ಹಾಕ್ತಾರೆ, 2 ಟೊಮೊಟೊ ಎಷ್ಟು ಹಾಕ್ತಾರೆ, ಇರಲಿ ತಗೋ ಅಂತ. ಅದು ಅವರಿಗೆ ಒಳ್ಳೆಯ ಪ್ರಾಫಿಟ್ ಆಗಿರುತ್ತೆ, ಆವಾಗ ಅದು ಡಿವಿಡೆಂಡ್ ಅಂದ್ಕೊಳ್ಳಿ. ಆ ಥರ ಇಲ್ಲಿ ಪ್ರೈಸ್ ಅಪ್ಪು ಮೂಗು ಡಿವಿಡೆಂಟ್ಗೂ ಏನು ಸಂಬಂಧ ಇಲ್ಲ. ಡಿವಿಡೆಂಟು ಒಂಥರ ಸಣ್ಣ ಪಾಕೆಟ್ ಮನಿ, ಸುಮ್ಮನೆ ಖರ್ಚಿಗೆ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂದ್ಕೊಂಬಿಡಿ. ಏನು ಎಷ್ಟು ಪರ್ಸೆಂಟ್ ಕೊಡ್ತಾರೆ ವರ್ಷಕ್ಕೆ? ಮ್ಯಾಕ್ಸಿಮಮ್ 1-1.5% ಅಷ್ಟೇ. ಡಿವಿಡೆಂಟ್ಗೋಸ್ಕರ ಯಾವುದೇ ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಯಾವುದೋ ನಾನು ಯಾರೋ ಒಬ್ಬರು ವಿಡಿಯೋ ಕಳಿಸಿದ್ರು, ನೋಡಿದೆ. ಅದೊಂದು PTC, ಸಾರಿ ಅದನ್ನು ಮಿಸ್ ಆಗಿರ್ಬೋದು, ಬಟ್ PTC ಅಂತ ಅದೊಂದು ಪವರ್ ಕಂಪನಿ. ಅವ್ರು ಹೇಳ್ತಾರೆ 10 ಲಕ್ಷ ನಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಲೈಫ್ ಲಾಂಗು ಫ್ರೀ ಪವರ್ ಅಂತೆ. ಅವನು ಹೇಳ್ತಾನೆ ಡಿವಿಡೆಂಟೇ ನಾವು ಈಲ್ಡ್ ಬಂದುಬಿಟ್ಟು 7.5-8% ಇದೆ, ನಿಮಗೆ ಅಲ್ಲಿ 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಫುಲ್ ಪವರ್ ಫ್ರೀ ಬರುತ್ತೆ. ವೈ? ಯಾಕೆ ನೀವು ಅದರಲ್ಲಿ ಯೂಸ್ ಮಾಡ್ತೀರಾ? ಅದೇ 1 ಲಕ್ಷನೋ 10 ಲಕ್ಷನೋ ದೊಡ್ಡ ಬಜಾಜ್ ಫಿನಾನ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಟೈಟನ್, ಏಷ್ಯನ್ ಪೇಂಟ್ ಅಂಥ ಕಂಪನಿಯೆಲ್ಲ ಹಾಕಿ 16% ಲಾಭ, 16-17% ಲಾಭ ಮಾಡಿ, ನಾನು ಡಿವಿಡೆಂಟಲ್ಲಿ ಹೇಳ್ತಾ ಇಲ್ಲ, ಲಾಭ ಮಾಡಿ ಅವನು ಪವರ್ ಜೊತೆಗೆ ನೀವು ಬೇಕಂದರೆ ಎಲೆಕ್ಟ್ರಿಸಿಟಿ ಜೊತೆಗೂ ಕೂಡ ರೆಂಟನ್ನು ಕೂಡ ನೀವು ಫ್ರೀಯಾಗಿ ತೊಗೋಬೋದು. ಆ ರೀತಿ ಮಾಡಿ. ಯಾರೋ ಹೇಳಿದರು ಡಿವಿಡೆಂಟ್ ಈಸ್ ನಾಟ್ ಮ್ಯಾಟರ್, ಡಿವಿಡೆಂಟ್ ಕೊಡಲೇಬೇಕಂತ ರೂಲ್ ಇಲ್ಲ. ಡಿವಿಡೆಂಟ್ಗೋಸ್ಕರ ಯಾವ ಸ್ಟಾಕು ಇನ್ವೆಸ್ಟ್ ಮಾಡಿಬಿಡಿ. ಡಿವಿಡೆಂಟ್ ಕೊಟ್ಟ ತಕ್ಷಣ ಯಾವ ಕಂಪ್ನಿ ಕೂಡ ಮೇಲೆ ಹೋಗುತ್ತೆ, ಡೌನ್ ಆಗುತ್ತೆ, ಅಪ್ ಆಗುತ್ತೆ ಅನ್ನೋದೇನೂ ಇಲ್ಲ. ಅವರ ಖುಷಿ, ಅವರ ಒಂದು ಸೇಲ್ಸು ಪ್ರಾಫಿಟ್ಟು ಚೆನ್ನಾಗಾದರೆ ಅವರು ನಮ್ಮ ಇನ್ವೆಸ್ಟರಿಗೆ ಸ್ವಲ್ಪ ಮೋಟಿವೇಶನ್ ಬರಲಿ ಅಥವಾ ನಮ್ಗೆ ಇಷ್ಟ ಆಗಲಿ ಅಂತ ಕೊಡ್ತಾರೆ. ಸ್ವಲ್ಪ ಲೆಂತ್ ಆಯಿತು, ಅರ್ಥ ಮಾಡ್ಕೊಳೋಕ್ಕೋಸ್ಕರ ಒತ್ತಿ ಹೇಳ್ತಾ ಇದ್ದೀನಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಭೀಮಪ್ಪ ಅವ್ರು ಕೇಳಿದರೆ, ಫೇಸ್ ವ್ಯಾಲ್ಯೂ ₹1 ಇದ್ದಾಗ ಅದನ್ನು ಸ್ಪ್ಲಿಟ್ ಮಾಡೋದಾಗುತ್ತೆ ₹1. ಇದ್ದ ಶೇರ್ ಸ್ಪ್ಲಿಟ್ ಮಾಡಲಿಕ್ಕೆ ಬರುತ್ತಾ ಇಲ್ವ ಸರ್? ₹1 ಇದ್ಮೇಲೆ ಮುಗೀತು. ಆಲ್ರೆಡಿ ಹಳೆ ಕ್ವಶನ್ಗೆ ಹೇಳಿದ್ದೀನಿ, ₹1 ಆದಮೇಲೆ ಮತ್ತೆ ಸ್ಪ್ಲಿಟ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟು ಪ್ರಭಾಕರ್ ಅವ್ರು ಕೇಳಿದ್ದಾರೆ, HDFC ಬ್ಯಾಂಕ್ ಮರ್ಜಿಂದ HDFC ಬ್ಯಾಂಕ್ ಫ್ಯೂಚರ್ 10 ಇಯರ್ನಲ್ಲಿ 20% AGR ವರ್ಕ್ ಮಾಡುತ್ತಾ? ನಿಮ್ಮ ಒಪಿನಿಯನ್ ಹೇಳಿ. ಸರ್, 20 ವರ್ಷದ ಡೇಟಾ ತೆಗೆದಾಗ HDFC ಚೆನ್ನಾಗಿದ್ದಾಗ HDFC ಬ್ಯಾಂಕ್ ಮರ್ಜ್ ಆದಾಗ ಕಂಪ್ನಿ ತುಂಬ ಸ್ಟ್ರಾಂಗ್ ಆಗುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇನ್ನೂ ದೊಡ್ಡದು. ಈಕೆ ಆಲ್ರೆಡಿ HDFC ಬ್ಯಾಂಕು ಪ್ರೈವೇಟ್ ಬ್ಯಾಂಕಲ್ಲೇ ಲೀಡರ್ ಆಫ್ ದ ಬ್ಯಾಂಕು. ಏನು ಭಯ ಪಡಬೇಡಿ. ಏನಿಲ್ಲ, ಗ್ಯಾರಂಟಿ ಕೊಡೋಕ್ಕಾಗಲ್ಲ, ನೀನು ಗ್ಯಾರಂಟಿ ಫಂಡಮೆಂಟಲ್ ಅನಾಲಿಸಿಸ್ 3-6 ತಿಂಗಳಿಗೆ ಒಂದ್ಸರಿ ಮಾಡ್ತಾ ಇರಬೇಕು. ಮಾಡಿ ನಿಮ್ಮ ರಿಸಲ್ಟ್ನ ನೀವು ತೊಗೊಳ್ಳಿ. ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಅಲ್ಲ, ಬಟ್ ಒಳ್ಳೆಯ ಕಂಪನಿ ಅಷ್ಟೇ. ಈಗ ಸ್ವಲ್ಪ ಡೌನ್ ಆಗಿದೆ, ನೋಡಬೇಕು. ಮುಂದೆ ಈಗ ಇನ್ವೆಸ್ಟ್ ಮಾಡಿದರೆ ಏನೂ ವರಿ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ರಮೇಶ್ ಅವರು, ಸರ್ ಹಿಂಡಲ್ಕೋ, JSW, ಟಾಟಾ ಸ್ಟೀಲ್ ಪ್ರೈಸ್ ತುಂಬ ಕೆಳಗಡೆ ಬಂದಿದೆ. ಸೊ ಲಾಂಗ್ ಟರ್ಮ್ಗೆ ಬೈ ಮಾಡೋಕ್ಕೆ ಇದು ರೈಟ್ ಟೈಮ್ ಅನಿಸುತ್ತಾ? ಹೌದು, ಇದು ರೈಟ್ ಟೈಮ್ ಇದೆ ಬೈ ಮಾಡೋಕ್ಕೆ. ಬಟ್ ಯಾವ ಸ್ಟಾಕನ್ನು ತುಂಬ ಇಂಪಾರ್ಟೆಂಟು ನೋಡಿ, JSW ಸ್ಟೀಲ್ ಅನಾಲಿಸಿಸ್ ಮಾಡಿ, ಒಳ್ಳೆಯ ಒಂದು ಸ್ಟಾಕ್ ಅದು ನೋಡಿಕೊಂಡು ಅನಾಲಿಸಿಸ್ ಮಾಡಿ ನೀವು ನಿರ್ಧಾರ ತೆಗೆದುಕೊಳ್ಬೇಕು. ಹಾಗೆ ಮುಂದಕ್ಕೆ ಹೋಗೋದಾದರೆ ಪ್ರದೀಪ್ ಅವ್ರು ಕೇಳ್ತಿದ್ದಾರೆ, ಮುತ್ತೂಟ್ ಶೇರ್ ಫಾಲಿಂಗ್ ಡೌನ್, ಕಾರಣ ತಿಳಿಸಿ ಸರ್. ತುಂಬ ಶೇರ್ ಪ್ರೈಸ್ ಕಮ್ಮಿ ಆಗ್ತಾನೇ ಇದೆ.
ಮುತ್ತೂಟ್ ಫಿನಾನ್ಸ್ ಅವ್ರದ್ದು ಅಂತ ಅಲ್ಲ, ಎಲ್ಲ ಕಂಪನಿಗಳ ಫಿನಾನ್ಸ್ ಕಂಪನಿ ಲೈಕ್ ಕೋಟಕ್ ಬ್ಯಾಂಕ್, HDFC ಬ್ಯಾಂಕ್ ಅಂಥ ಕಂಪನಿಗಳು ಕೂಡ ಡೌನ್ ಆಗ್ತಿದೆ. ಬಿಯರ್ ಮಾರ್ಕೆಟ್ ಇದ್ದಾಗ ಮಾರ್ಕೆಟ್ ಡೌನ್ ಆಗುತ್ತೆ. ಹಾಗಾಗಿನೇ ಹೇಳೋದು, ಇಂತಹ ಕಂಡೀಷನ್ಸ್ ಎಲ್ಲ ಬಂದಾಗ ನಿಮ್ಮ ಅಮೌಂಟ್ ಸೇಫಾಗಿರಬೇಕು ಅಂದರೆ ಸೆಕ್ಟರ್ ವೈಸ್ ಇನ್ವೆಸ್ಟ್ ಮಾಡಬೇಕು. ಆಗ ನಿಮಗೆ ಒಂದೇ ಸರಿಗೆ ಬುಲ್ ಮಾರ್ಕೆಟ್ ಬಂದಾಗ ನಿಮ್ಮ ಅಮೌಂಟ್ ಎಲ್ಲ ವಾಪಸ್ ಬರುತ್ತೆ. ಸೊ ಹಾಗಾಗಿ ಮತ್ತು ಆಮೇಲೆ ಮುತ್ತೂಟ್ ಫಿನಾನ್ಸು ಇಂಥ ಸಣ್ಣ ಸಣ್ಣ ಕಂಪನಿಗಳಲ್ಲಿ ರಿಸ್ಕ್ ತುಂಬ ಇರುತ್ತೆ. ನೀವು ರಿಟರ್ನು ಬರಲ್ಲ ಅಂತ ಹೇಳ್ತಿಲ್ಲ, ನಿಫ್ಟಿ 50ಗಿಂತ ಜಾಸ್ತಿ ರಿಟರ್ನ್ ಬರುತ್ತೆ. ಬಸ್ಟ್ ಬಿದ್ದರೆ ನಿಫ್ಟಿ 50ಗಿಂತ ಜಾಸ್ತಿನೇ ಬೀಳುತ್ತೆ. ರಿಟರ್ನು ಜಾಸ್ತಿ, ರಿಸ್ಕು ಜಾಸ್ತಿ. ಅಂಥದ್ದು ಬೇಡ, ಮೀಡಿಯಮ್ ರಿಸ್ಕ್ ಮೀಡಿಯಮ್ ರಿಟರ್ನ್, ಸೊ ಬೆಸ್ಟ್. ಓಕೆ, ಮುಂದಕ್ಕೆ ಹೋಗೋದಾದರೆ ಟಾಟಾ ಪವರ್ ಲಾಂಗ್ ಟರ್ಮ್ಗೆ ಇದು ಈಗ ಬೈ ಮಾಡ್ಬೋದಾ ಮಂಜುನಾಥ್ ಸರ್ ಅವರೇ? 10 ಇಯರ್ಸ್ 20 ಇಯರ್ಸ್ CAGR ನೋಡಿ, ಅದರಷ್ಟು ವರಸ್ಟ್ CAGR, ಒನ್ ಆಫ್ ದ ವರಸ್ಟ್ CAGR ಅಂತ ಹೇಳ್ಬೋದು ಟಾಟಾ ಪವರು. ಟಾಟಾ ಅಂದ ತಕ್ಷಣ ಎಲ್ಲದೂ ಒಳ್ಳೆಯದಲ್ಲ. ದಯವಿಟ್ಟು ನಾನು ಒತ್ತಿ ಹೇಳಿದ್ದೀನಿ ಮೊನ್ನೆನೂ ಕೂಡ, ಟಾಟಾ ಪವರು ರಿಟರ್ನ್ ಕಮ್ಮಿ ಕೊಟ್ಟ ಮೇಲೆ ಇವಾಗೇ ಕೊಡಲ್ಲ ರಿಟರ್ನ್, ಇವಾಗೇ ಅಂತ ಬಂದಿಲ್ಲ ಅಂದರೆ ಮುಂದೆ ಬರುತ್ತೇನೋ ಯಾವ ಗ್ಯಾರಂಟಿ ಗೊತ್ತಿಲ್ಲ. ಸೊ ಚೆನ್ನಾಗಿರೋ ಕಂಪ್ನಿಗಳನ್ನು ಇನ್ವೆಸ್ಟ್ ಮಾಡಿ. ಚೆನ್ನಾಗಿಲ್ಲದ್ದು ಯಾಕಷ್ಟು ಆಸೆ ಪಡ್ತೀರಾ? ಚೆನ್ನಾಗಿರೋದಕ್ಕೆ ಹೋಗಿ. ಚೆನ್ನಾಗಿಲ್ಲದ್ದು ಬೆಳೆಯುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬೆಳೆದಾಗ ನೋಡೋಣ ಬಿಡಿ. ಬೆಳೆದಾಗ ಅವಾಗ ಇನ್ವೆಸ್ಟ್ ಮಾಡಿದ್ರಾಯಿತು. ಬರುತ್ತಾ ಬಿಟ್ಟಿಲ್ಲ, ನಿಮ್ಮ ಅಮೌಂಟ್ ಏನೋ ಒಂದು ಕೋಟಿ ಗಂಟಲೆ ಇದ್ದಾಗ ಹಾಕ್ಲಿ ಇರಲಿ, ಒಂದು 5% ಅನ್ನೋ 5 ಲಕ್ಷ ಹಾಕ್ಬೋದು. ಬಟ್ ನಿಮ್ಮ ಅಮೌಂಟ್ ಕಡಿಮೆ ಇದ್ದಾಗ ಇಂಥ ರಿಸ್ಕನ್ನು ನೀವು ತಗೊಳಕ್ಕೆ ಹೋಗಬೇಡಿ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಫೀಲಿಂಗ್ ಮೆಮೊರೀಸ್ ಅನ್ನೋರು, ನಮಸ್ಕಾರ ಸರ್, ಈಗ ನನ್ನ ವಯಸ್ಸು 28, ಈಗ ನನ್ನ ಬಳಿ 10,000 ಇದೆ. ಈ 10,000 ಲಾಂಗ್ ಟರ್ಮ್ ಹೂಡಿಕೆ ಮಾಡಲು ಯಾವ ಕಂಪನಿ ಶೇರುಗಳು ಸೂಕ್ತ ಮತ್ತು 10,000 ಮುಂದಿನ 10 ವರ್ಷದಲ್ಲಿ ನನಗೆ ಎಷ್ಟು ಲಾಭ ತರಬಲ್ಲದ್ದು? ಓಕೆ, ವೆರಿ ಗುಡ್. 10,000 ಮೊತ್ತ ಇದ್ದರೆ ನಾನು ಹೇಳ್ದಂಗೆ ನಾವು ಸ್ವಲ್ಪ ಅಮೌಂಟ್ ಜಾಸ್ತಿ ಮಾಡಿ ಅಟ್ಲೀಸ್ಟ್ 5 ಸೆಕ್ಟ್ರಿಗೆ ಇನ್ವೆಸ್ಟ್ ಮಾಡಿ. ಯಾಕಂದರೆ ನೀವು ಯಾವುದೇ ಕಂಪ್ನಿಗಳಾದ್ರೂ ಪ್ರೈಸ್ ಜಾಸ್ತಿ ಇದೆ. ಸೊ 10,000ದಲ್ಲಿ ಒಂದು 4 ಕಂಪ್ನಿ ಆದರೆ 3 ಕಂಪ್ನಿ ಆದರೆ ಕಮ್ಮಿ ಆಗುತ್ತೆ. ಇನ್ನೊಂದು 5-6 ಸಾವಿರ ಜಾಸ್ತಿ ಮಾಡಿ ಅಟ್ಲೀಸ್ಟ್ 5 ಸೆಕ್ಟರ್ 5 ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ಬಿಟ್ಬಿಡಿ. ಒಳ್ಳೆ ರಿಟರ್ನ್ ಬರುತ್ತೆ. CAGR 15% ಮೇಲಂತೂ ಬರುತ್ತೆ. ಡೋಂಟ್ ವರಿ, ಒಳ್ಳೆ ರಿಟರ್ನ್ ಬರುತ್ತೆ. ಆಲ್ಮೋಸ್ಟು ನಿಮಗೆ ಏನಿಲ್ಲ ಅಂತಂದ್ರೂ 4-5 ಪಟ್ಟು ಜಾಸ್ತಿ ಆಗೋದ್ರಲ್ಲಿ ಏನೂ ಸಂಶಯವಿಲ್ಲ. ಒಳ್ಳೆ ರಿಟರ್ನ್ ಬರುತ್ತೆ. ನೀವು ಅದನ್ನು ಅನಾಲಿಸಿಸ್ ಮಾಡೋದ್ರ ಮೇಲೆ ಇರೋದು. ಸೊ ಅದನ್ನು ನೀವು ಮಾಡಿ, ತೊಂದರೆ ಇಲ್ಲ. 10,000 ಕೂಡ ಒಳ್ಳೆಯ ಅಮೌಂಟೇ ಮಾಡ್ಬೋದು. ಓಕೆ, ಮುಂದಕ್ಕೆ ಹೋಗೋದಾದರೆ ಶಾಂತಕುಮಾರ್ ಅವರು, F&Oನಲ್ಲಿ ಎಷ್ಟು % ಪ್ರಾಫಿಟ್ ಇದ್ದರೆ ಎಕ್ಸಿಟ್ ಆಗೋದು ಒಳ್ಳೆಯದು ಹೇಳಿ ಸರ್? ಸರ್, ನಾನು ಈ ಕ್ವಶನ್ ತೊಗೊತಿರಲಿಲ್ಲ. ಆ್ಯಕ್ಚುಲಿ ನಾನು ಗೈಡೆನ್ಸಲ್ಲೇ ಕೊಟ್ಟಿದ್ದೀನಿ. ಇಂಟ್ರಾಡೇ ಟ್ರೇಡಿಂಗ್ನ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನು ನಾನು ಪ್ರಶ್ನೆಗಳನ್ನು ಸ್ವೀಕರಿಸುವುದಿಲ್ಲ ಅಂತ. ಬಟ್ ನಾನು ಯಾಕೆ ಇದನ್ನು ತೊಗೊಂಡೆ ಅಂತಂದರೆ, F&O ಎಲ್ಲ ತುಂಬ ಡೇಂಜರ್. ಯಾಕಪ್ಪ ಅಂತಂದರೆ ಅದು ನೀವು ಅದೇ ವೃತ್ತಿ, ನಿಮಗೆ ನಾನು ಟ್ರೇಡಿಂಗೇ ಮಾಡೋದು, ಅದೇ ಜಾಬ್ ಅಥವಾ ಅದೇ ಕೆಲಸ ಅಂದರೆ ಮಾಡಿ, ಅದಕ್ಕೆ ನಾನು ಅಂತ ಹೇಳ್ತೀನಿ. ಬಟ್ ಇಲ್ಲಿ ನಿಮಗೆ ರಿಸ್ಕ್ ಫ್ಯಾಕ್ಟ್ರ್ ತುಂಬ ಹೈ ಇದೆ. 5,000 ರೂಪಾಯಿನ ಬೇಕಂದರೆ ನೀವು 1 ನಿಮಿಷಕ್ಕೂ ಲಾಭ ಮಾಡ್ಬೋದು. ಅದೇ 5,000 ರೂಪಾಯಿ 1 ನಿಮಿಷಕ್ಕೂ ಕಳಿಬೋದು. ಸೊ ಹಾಗಾಗಿ ಅದಕ್ಕೆ ನಾನು ಕೈ ಹಾಕೋಕ್ಕೂ ಕೂಡ ನಮ್ಗೆ ಯಾರಿಗೂ ಕೂಡ ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ನನ್ನ ಒಂದು ನನ್ನ ಒಂದು ಏಮ್ ಇರೋದು ಎಲ್ಲರೂ ಕೂಡ ಶ್ರೀಮಂತರಾಗಬೇಕು, ಸ್ಟ್ರಾಂಗ್ ಆಗಬೇಕು ಅಂತ. ಅದು ಬಿಟ್ಬಿಟ್ಟು ಇಂಥದ್ದೆಲ್ಲ ಹೇಳಿ ಅವರು ಪಾಪ ಇರೋ ದುಡ್ಡು, ಕಷ್ಟಪಟ್ಟಿರೋ ದುಡ್ಡನ್ನು ನಾನು ಕಳೆಯೋದಕ್ಕೆ ಇಷ್ಟ ಇಲ್ಲ. ಇಂಟ್ರಾಡೇ ಬಗ್ಗೆ ನಾನು ಮಾತಾಡೋದಕ್ಕೂ ಕೂಡ ಹೋಗೋದಿಲ್ಲ. ಓಕೆ, ಮುಂದಿನ ಪ್ರಶ್ನೆ ಸ್ಟಾಕ್ ಹೆಲ್ತ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಮೆಟಲ್ ಸೆಕ್ಟರ್ ಸ್ಟಾಕ್ ವೇದಾಂತ ಅಂಡ್ ಮುತ್ತೂಟ್ ಫಿನಾನ್ಸ್ ಅಂಡ್ ONGC ಫಾರ್ ಲಾಂಗ್ ಟರ್ಮ್? ಮೆಟಲ್ ಸೆಕ್ಟ್ರಲ್ಲಿ ವೇದಾಂತ ಸರ್, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿ ನಿಫ್ಟಿ 50, ವೇದಾಂತ ನಿಫ್ಟಿ 50. ಬಟ್ ರಿಟರ್ನ್ಸ್, CAGR, ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು. ನಾನು ಇಲ್ಲಿ ನಿಮಗೆ ಹೇಳೋದಕ್ಕಾಗಲ್ಲ. ಈಗ ಹೇಳಿದ್ರು ಕೂಡ ನನ್ನನ್ನು ಮತ್ತೆ ನೀವು ಕೇಳ್ತೀರಾ 3 ತಿಂಗಳಾದಮೇಲೆ ಪ್ರೈಸ್ ಡೌನ್ ಆದಾಗ ಏನು ಮಾಡ್ತೀರಾ? ಸೊ ನೀವು ಅನಾಲಿಸಿಸ್ ಮಾಡಬೇಕು ಸರ್. ಇಲ್ಲಿ ನಾನು ನಿಮಗೆ ಎಷ್ಟೊಂದು ಸರಿ ಇಂಟ್ ಕೊಟ್ಟಿದ್ದೀನಿ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೈ ಇರೋದು ನಿಫ್ಟಿ 50ಯಲ್ಲಿರೋದು, ರಿಟರ್ನ್ಸ್ ಕೊಟ್ಟಿರೋದು. ONGC ನಾನು ನಿನ್ನೆ ವಿಡಿಯೋ ನೋಡಿ ಅದರ ರಿಟರ್ನ್ ನೋಡಿಬಿಟ್ಟು ಮಾತಾಡಿ. ಮೆಟಲಲ್ಲಿ ನಾನು ಅಂತ ಹೇಳ್ಕೊಳೋ ಅಂಥ ರಿಟರ್ನ್ಸ್ ಎದರಲ್ಲಿದೆ ಅಂತ ಏನಿಲ್ಲ. ಆ ಸೆಕ್ಟರ್ ಬಿಡೋಣ, ನೆಕ್ಸ್ಟ್ ಸೆಕ್ಟ್ರಿಗೆ ಹೋಗಿ. ಎಷ್ಟು ಸೆಕ್ಟರ್ ಇದೆ? 16-17 ಸೆಕ್ಟರ್ ಲಿಸ್ಟ್ ಕೂಡ ಕೊಟ್ಟಿದ್ದೇನೆ ನಿಮ್ಮಲ್ಲಿ. ಅವೆಲ್ಲವನ್ನು ನೋಡಿ ಗಮನವಿಟ್ಬಿಟ್ಟು ನೀವು ಮುಂದಕ್ಕೆ ಹೋಗಿ. ದಯಮಾಡಿ ಸಣ್ಣ ಅಂದರೆ ರಿಟರ್ನ್ ಇಲ್ಲದ್ದು ಅಂಥ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ನಿಫ್ಟಿ 50 ಬಿಟ್ಟು ಬೇರೆ ಹೋಗಬೇಡಿ ಲಾಂಗ್ ಟರ್ಮ್ಗೆ. ಮುಂದಕ್ಕೆ ಹೋಗೋದಾದರೆ ಸಂತೋಷ್ ಅವ್ರು ಕೇಳಿದರೆ, ಬಿಯರ್ ಮಾರ್ಕೆಟ್ ಬಂದಾಗ ಇಂಡಿವಿಜುವಲ್ ಶೇರ್ ಅಪ್ ಆಗುತ್ತಾ? ಬಿಯರ್ ಮಾರ್ಕೆಟ್ ಸರ್, ನಿಮ್ಮ ಕ್ವಶನ್ ನಾನು ಬಿಯರ್ ಮಾರ್ಕೆಟ್ ಅಂತಲೇ ಅಂದ್ಕೊತೀನಿ. ಐ ಥಿಂಕ್ ಬಿಯರ್ ಮಾರ್ಕೆಟ್ ಬಂದಾಗ ಶೇರ್ ಏನಾದ್ರು ಅಪ್ ಆಗುತ್ತೆ ಅಂತ ನೀವು ಕೇಳಿರೋ ಕ್ವಶನ್ ಅಂದ್ಕೊತೀನಿ.
ಸರ್ ಬಿಯರ್ ಮಾರ್ಕೆಟ್ ಅಂದರೆ ಮಾರ್ಕೆಟ್ ಡೌನ್ ಆದಾಗ ಶೇರು ಕೂಡ ಡೌನ್ ಆಗುತ್ತೆ. ಯಾವುದೋ ಏನೋ ಒಳ್ಳೆ ರಿಸಲ್ಟು ಅಥವಾ ಕಮ್ಮಿ ಸ್ಟಾಕು ನಿಫ್ಟಿ 50 ಸಂಬಂಧ ಇಲ್ಲ ಅರ್ತಕ್ಕಂತಹ ಸ್ಟಾಕುಗಳು ಏನಾದರೂ ಅಪ್ ಆಗ್ಬೋದು. ರೇರ್ ಕೇಸ್ ಬಿಯರ್ ಮಾರ್ಕೆಟ್ ಬಂದರೆ ಮಾರ್ಕೆಟ್ ಎಲ್ಲ ಶೇರ್ಗಳು ಕೂಡ ಡೌನ್ ಆಗೇ ಆಗುತ್ತೆ. ಬಟ್ ಅಪ್ಪ ಆಗಲ್ಲ. ರಾಂಗ್ ಇನ್ಫಾರ್ಮೇಷನ್ ಏನೋ ತಪ್ಪಾಗಿ ತಿಳ್ಕೊಂಡಿದ್ದೀರೋ ಅಥವಾ ತಪ್ಪಾಗಿ ಟೈಪ್ ಮಾಡಿದಿರೋ ನನಗೆ ಗೊತ್ತಿಲ್ಲ. ನಿಮ್ಮ ಕ್ವಶನನ್ನು ನಾನು ಹಿಂಗೆ ಅಂದ್ಕೊಂಡಿದ್ದರೆ ಬಿಯರ್ ಮಾರ್ಕೆಟ್ ಇದ್ದಾಗ ಮಾರ್ಕೆಟ್ ಅಪ್ ಆಗೋ ಡೌಟು, ಶೇರ್ಗಳು ಡೌನ್ ಆಗುತ್ತೆ. ಯಾವುದೋ 1-2 ಶೇರ್ ಏನೋ ರಿಸಲ್ಟು ಅಥವಾ ತುಂಬ ಬೈಯರ್ಸ್ ಬಂದು ಬೈ ಆಗಿರ್ಬೋದು, ಬಟ್ ಅದು ಸಸ್ಟೈನ್ ಆಗಲ್ಲ. ಮುಂದಕ್ಕೆ ಹೋಗೋದಾದರೆ ಸುರೇಂದ್ರ ಅವ್ರು ಕೇಳಿದರೆ, ಝೀರೋಡಾ ಕೈಟ್ ಆ್ಯಪ್ನಲ್ಲಿ ಸ್ಟಾಕ್ನ ಚಾರ್ಟ್ ನೋಡಿಕೊಂಡು ಶಾರ್ಟ್ ಟರ್ಮ್ಗೆ ರೆಡ್ ಟು ರೆಡ್ ಲೈನ್ ಟೆಕ್ನಿಕ್ನ ಫಾಲೋ ಮಾಡಬಹುದೇ ತಿಳಿಸಿ. ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಅಲ್ಲಿ ಚಾರ್ಟ್ ಮೇಂಟೆನೆನ್ಸು ಸ್ವಲ್ಪ ಆ್ಯಪ್ ಅವ್ರದ್ದೆಲ್ಲ ರಿಸ್ಕ್ ಇರುತ್ತೆ. ಗೋ ಫಾರ್ moneycontrol.com, ಅದು ಚೆನ್ನಾಗಿದೆ, ಫೈನ್ ಇದೆ, ಅದನ್ನು ಬೇಕಾದ್ರೆ ರೆಫರ್ ಮಾಡಿ. ಮಾಡಬಾರ್ದು ಅಂತ ಏನಿಲ್ಲ, ಕೈಟಲ್ಲೂ ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಓಕೆ, ಮುಂದಕ್ಕೆ ಹೋಗೋದಾದರೆ ರಮೇಶ್ ಅವರು ಪಿಡಿಲೈಟ್ ಶೇರಿಗೆ ಕಾಂಪಿಟೇಟಿವ್ ಇಲ್ಲ ಅಂತಾರೆ, ಬಟ್ ಯಾಕೆ ಶೇರ್ ಪ್ರೈಸ್ ಮೇಲೆ ಹೋಗ್ತಿಲ್ಲ? ವೆರಿ ಗುಡ್ ಕ್ವಶನ್. ಎಲ್ಲರಿಗೂ ಎಲ್ಲ ಶೇರ್ ಮೇಲೆ ಈ ಥರ ಡೌಟ್ ಇರುತ್ತೆ. ತುಂಬ ಒಳ್ಳೆಯ ಪ್ರಶ್ನೆ ರಮೇಶ್ ಅವರೇ. ಸರ್, ಪಿಡಿಲೈಟ್ ಶೇರು ಅಂತಲ್ಲ, ಎಲ್ಲ ಸ್ಟಾಕು ಎಲ್ಲ ಕಂಪನಿಗಳು ಬೇರ್ ಮಾರ್ಕೆಟ್ ಬಂದಿರೋದ್ರಿಂದ ಡೌನ್ ಆಗಿದೆ. ಒಂದೇ ಒಂದು ಡಿಪೆಂಡಿಂತ ಸ್ಟಾಕ್ ಪ್ರೈಸ್ ಅಪ್ ಆಗುತ್ತೆ ಲೋ ಆಗುತ್ತೆ ಅನ್ನೋ ತಪ್ಪು. ಇಲ್ಲಿ ಯಾರೂ ಕಾಂಪಿಟೇಟರ್ ಇಲ್ಲ ಅಂದ ತಕ್ಷಣ ಅಪ್ ಆಗಬೇಕು ಅಂತ ಏನಿಲ್ಲ. ಎಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇರಬೇಕು, ಅದ್ರ ತಕ್ಕಂತೆ ಮಾರ್ಕೆಟು ಕೂಡ ಸಪೋರ್ಟ್ ಕೊಡಬೇಕು, ಆಗ ಮಾತ್ರ ಚೆನ್ನಾಗೇ ಮೂವ್ ಆಗುತ್ತೆ. ಡೋಂಟ್ ವರಿ, ಪಿಡಿಲೈಟ್ ಕಂಪನಿ ಒಳ್ಳೆಯ ಒಂದು ಕಂಪನಿ, ಫಂಡಮೆಂಟಲ್ ಅನಾಲಿಸಿಸ್ ಕೂಡ ಮಾಡಿದ್ದೇನೆ ನೋಡಿ. ಬಟ್ ಈಗ ಬಿಯರ್ ಮಾರ್ಕೆಟ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಕೂಡ ಡೌನಲ್ಲಿದೆ. ಸೊ ಡೋಂಟ್ ವರಿ. ಮುಂದಕ್ಕೆ ಹೋಗೋದಾದರೆ ಮೊಹಮ್ಮದ್ ಅವ್ರು ಕೇಳಿದರೆ, ಐ ಆಮ್ ಪ್ಲಾನಿಂಗ್ ಟು ಬೈ ಬಾಲಕೃಷ್ಣ ಇಂಡಸ್ಟ್ರೀಸ್ ಫಾರ್ ಅ ಲಾಂಗ್ ಟರ್ಮ್, ಕೈಂಡ್ಲಿ ಸಜೆಸ್ಟ್. ಬಾಲಕೃಷ್ಣ ಇಂಡಸ್ಟ್ರಿ ಫಾರ್ ಅ ಲಾಂಗ್ ಟೈಮ್ ಅಂದರೆ ಚೆನ್ನಾಗಿದೆ ಕಂಪನಿ, ಸ್ವಲ್ಪ ನೀವು ಗಮನ ಇರಬೇಕಾಗುತ್ತೆ. ನೀವು ಅಲ್ಲಿ ಫಂಡಮೆಂಟಲ್ ಅನಾಲಿಸಿಸ್, ರಿಟರ್ನ್ಸ್, ಅದರ ತಕ್ಕಂತೆ ಪಾಸ್ಟ್ ಪ್ರಾಫಿಟ್ ಫಾರ್ ದ ಇನ್ವೆಸ್ಟರ್, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಎಲ್ಲವನ್ನು ಗಮನವಿಟ್ಟು ನೋಡಿ. ಸ್ವಲ್ಪ ಕಡಿಮೆ ಪರ್ಸೆಂಟೇಜಲ್ಲಿ ಇನ್ವೆಸ್ಟ್ ಮಾಡಿ. ಯಾಕೆ ಅಂತಂದರೆ ಇದು ನಿಫ್ಟಿ 50ಯಲ್ಲಿಲ್ಲ, ಹಾಗಾಗಿ ಸ್ವಲ್ಪ ನೋಡಿಬಿಟ್ಟು. ಬಟ್ ಇದೊಂದಕ್ಕೆ ಇನ್ವೆಸ್ಟ್ ಮಾಡೋದು ರಾಂಗ್. ನಾನು ಆಲ್ರೆಡಿ ಹೇಳಿದ್ದೀನಿ ಎಲ್ಲ ವಿಡಿಯೋದಲ್ಲೂ ಕೂಡ, ಈ ಒಂದು 2-3 ಪ್ರಶ್ನೆಯಲ್ಲೂ ಕೂಡ ಅದನ್ನೇ ಒತ್ತಿ ಹೇಳ್ತಾ ಇದ್ದೀನಿ, ಗಮನವಿರಲಿ. ಓಕೆ, ಮುಂದಕ್ಕೆ ಹೋಗೋದಾದರೆ ರಮೇಶ್ ಅವರು ಮತ್ತೆ ಕೇಳಿದ್ದಾರೆ, ಸರ್ ನಾನು ಟಾಟಾ ಸ್ಟೀಲ್ 1000 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೇನೆ, ಶೇರ್ನ ಹೋಲ್ಡ್ ಮಾಡ್ಬೋದಾ ಆರ್ ಸೆಲ್ ಮಾಡೋದಾ? ಲಾಂಗ್ ಟರ್ಮ್ಗೆ ಮೇಲೆ ಹೋಗುತ್ತಾ? ಸರ್, ಟಾಟಾ ಸ್ಟೀಲ್ ಕಂಪ್ನಿಯಲ್ಲಿ ಸ್ವಲ್ಪ ಚೆನ್ನಾಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹಾಗೂ ಒಳ್ಳೆಯ ರಿಟರ್ನ್ಸ್, JSW ಸ್ಟೀಲ್ ಇದೆ, ಅದಾದಮೇಲೆ ಟಾಟಾ ಬರುತ್ತೆ. ಗಮನವಿರಿ, ನೋಡಿ. ನಿಮಗೇನಾದರೂ ಸ್ವಲ್ಪ ಪ್ರಾಫಿಟಲ್ಲಿತ್ತು ಏನು ಅಂತ ಅಂದರೆ ಆಗ ನೀವು ಬೇಕಂದರೆ ಕನ್ವರ್ಟ್ ಮಾಡ್ಕೊಳ್ಳಿ, ಸ್ವಿಚ್ ಮಾಡಿ ಬೇರೆದಕ್ಕೆ ಹೋಗಿ, ಅಥವಾ ಅದರ ಫಂಡಮೆಂಟಲ್ ಅನಾಲಿಸಿಸ್ ಕಂಪೇರ್ ಮಾಡಿದ್ರೆ JSW ಚೆನ್ನಾಗಿದೆ ನೋಡಿ, ಅದ್ರ ಮೇಲೆ ಡಿಸೈಡ್ ಮಾಡಿ. ಹಾಗೆ ಮುಂದಕ್ಕೆ ಹೋಗೋದಾದ್ರೆ ಮೋಹನ್ ಅವರು ಕೇಳಿದರೆ, ಇನ್ ಬಿಯರ್ ಮಾರ್ಕೆಟ್ ಕ್ಯಾನ್ ವಿ ಮೇಕ್ ಎ ಪ್ರಾಫಿಟ್ ಇನ್ ಶಾರ್ಟ್ ಟರ್ಮ್ ಯೂಸಿಂಗ್ 30-day ಮೂವಿಂಗ್ ಅವರೇಜ್? ಬಿಯರ್ ಮಾರ್ಕೆಟು ಬೇರ್ ಮಾರ್ಕೆಟ್ ಯಾವುದೂ ಸಂಬಂಧ ಬರಲ್ಲ. ಒಂದು ತಿಳ್ಕೊಳ್ಳಿ, ಲಾಂಗ್ ಟರ್ಮ್ ಅಂದರೆ ಫಂಡಮೆಂಟಲ್ ಅನಾಲಿಸಿಸ್, ಶಾರ್ಟ್ ಟರ್ಮ್ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್. ಇಲ್ಲಿ ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಶಾರ್ಟ್ ಟರ್ಮ್ ಅಂದರೆ ಟೆಕ್ನಿಕಲ್ ಅಂದರೆ ಗ್ರಾಫಲ್ಲಿ ನೋಡಬೇಕು, ಗ್ರಾಫಲ್ಲಿ ಏನು ಬರುತ್ತೋ ಅದನ್ನು ಡಿಸೈಡ್ ಮಾಡಬೇಕು. ಮಾರ್ಕೆಟ್ ಬಿಯರ್ ಇರಲಿ ಅಥವಾ ಬುಲಿಶ್ ಇರಲಿ. ಬಟ್ ಯೂಶುವಲಿ ಬಿಯರ್ ಮಾರ್ಕೆಟ್ ಇದ್ದಾಗ ಬೈ ಇಂಡಿಕೇಶನ್ ತೋರಿಸಲ್ಲ. ಯಾಕಂದರೆ ಮಾರ್ಕೆಟ್ ಡೌನ್ ಇದ್ದಾಗ ನಮ್ಮ ಒಂದು 30-day ಮೂವಿಂಗ್ ಅವರೇಜ್ ಟೆಕ್ನಿಕ್ ಆಧಾರದ ಮೇಲೆ ಗ್ರಾಫ್ ಕೆಳಗಡೆನೇ ಇರುತ್ತೆ. ಹಾಗಾಗಿ ಅಲ್ಲಿ ನೀವು ಬೈ ಮಾಡೋಕ್ಕೆ ಚಾನ್ಸಸ್ ತುಂಬ ಕಡಿಮೆ ತೋರಿಸಲ್ಲ. ತೋರಿಸಿದ್ರು ಕೂಡ ಅದೇನು ಇಂಡಿಕೇಶನ್ ಬರುತ್ತೋ ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ ನೀವು. ಇಲ್ಲಿ ಮಾರ್ಕೆಟ್ ಬಿಯರ್ ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ 3:30 ಗೊತ್ತಾಗುತ್ತೆ ಮಾರ್ಕೆಟ್ ಬಿದ್ದಿದೆ ಇವತ್ತು ಇಲ್ಲ ಅಂತ. ಹಿಂಗೆ ನೀವು ಬೆಳಗ್ಗೆ 9:00 ಗೊತ್ತಾಗ್ಬಿಡುತ್ತಾ ಮಾರ್ಕೆಟು ಇವತ್ತು ಅಪ್ ಇದೆಯೋ ಡೌನ್ ಇದೆಯಾ ಅಂತ? ಆಗಲ್ಲ. ಬಟ್ ಚಾರ್ಟ್ ಈಸ್ ಟೆಕ್ನಿಕಲ್ ಇಂಡಿಕೇಟರ್, ಅದೊಂಥರ ಚಾರ್ಟನ್ನು ನೋಡಿಬಿಟ್ಟು ಅನಾಲಿಸಿಸ್ ಮಾಡಬೇಕು. ಮುಂದಕ್ಕೆ ಹೋಗೋದಾದರೆ ಓಕೆ, ಇಲ್ಲಿಗೆ ನಿಮ್ಮ ಎಲ್ಲ ಪ್ರಶ್ನೆಗಳು ಮುಗಿದಿದೆ. ಐ ಥಿಂಕ್ ಒಳ್ಳೆಯ ಉತ್ತರ ಸಿಕ್ಕಿದೆ ಅಂದ್ಕೊತೀನಿ. ತುಂಬ ಸ್ವಲ್ಪ ಲಾಂಗ್ ಆಯಿತು, ಸಾರಿ, ಕ್ಷಮೆ ಇರಲಿ. ನಿಮಗೆ ನಾನು ಹೇಳಬೇಕು, ಸುಮ್ಮನೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಟ್ಟರೆ ಏನೂ ಆಗೋದಿಲ್ಲ ಅಂತ ಸ್ವಲ್ಪ ಲಾಂಗ್ ವಿಡಿಯೋ ಮಾಡಿದ್ದೀನಿ. ಯಾಕಂತಂದರೆ ಇಲ್ಲಿ ನೀವು ಕ್ವಶನ್ ಕೇಳಿದಾಗ ನಾನು ಸುಮ್ಮನೆ ಸ್ವಲ್ಪ ಹೇಳಿಬಿಟ್ರೆ ಅಲ್ಲಿ ತಪ್ಪಾಗುತ್ತೆ. ಐ ಥಿಂಕ್ ಒಂದು ಕ್ಲಾರಿಟಿನಾರು ಕೊಡಬೇಕು, ಇಲ್ಲ ನಿಮಗೆ ಅರ್ಥ ಆಗಬೇಕು. ಫುಲ್ ಕ್ಲಾರಿಟಿ ಕೊಡೋದಕ್ಕೆ ಇಲ್ಲಿ ಯೂಟ್ಯೂಬ್ ಆಗಿರೋದ್ರಿಂದ ಸಮ್ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಇದನ್ನೇ ಬೈ ಮಾಡಿ ಇದನ್ನೇ ಸೆಲ್ ಮಾಡಿ ಅಂತ ನಾವು ಯಾವ ಗೈಡೆನ್ಸ್ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ನಾನು ಇವತ್ತು ಹೇಳಿದರೆ ಅದು 3-4-6 ತಿಂಗಳ ತನಕ, ಆಮೇಲೆ ಮತ್ತೆ ಡೌನ್ ಆದಾಗ ನೀವು ಅನಾಲಿಸಿಸ್ ಮಾಡಬೇಕು. ಆ ಅನಾಲಿಸಿಸ್ಗೆ ಏನು ಬೇಕೋ ಅದಕ್ಕೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ.
ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ